ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಅಂತ್ಯಕಾಲದ ಬೋಧನೆಯ ಈ ಎಚ್ಚರಿಕೆ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಪ್ರಿಯವಾದಂಥವರೇ, ಕಾಲವು ಬಹಳ ಪರಿಪಕ್ವವಾಗುತ್ತಿದೆ. ಕರ್ತನ ಬರೋಣವು ಭಾಳ ಹತ್ತಿರವಾಗ್ತಾ ಇದೆ ಸತ್ಯವೇದಾನುಸಾರವಾಗಿ. ಹಂಗನ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನಾವು ದೇವರ ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅಂತಲ್ಲ. ದೇವರು ಆ ರೀತಿ ಹೇಳ್ತಾ ಇಲ್ಲ. ನಮ್ಮ ಕಾರ್ಯ ಏನು ನಮಗೆ ಜವಾಬ್ದಾರಿ ಕೊಟ್ಟಿದೆಯೋ ಆ ಜವಾಬ್ದಾರಿಗಳನ್ನು ನಾವು ಈ ಭೂಮಿಯ ಮೇಲೆ ಮಾಡಬೇಕಾಗ್ತದೆ. ಸತ್ಯವೇದಾನುಸಾರವಾಗಿ ನೋಡೋದಾದರೆ ಕರ್ತನ ಬರೋಣವು ಭಾಳ ಹತ್ತಿರವಾಗಿದೆ. 2000 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಸರ್ ಯಾರು ಬಂದೇ ಇಲ್ಲ ಇವಾಗವರೆಗೂ ಅಂತ. ಆದರೆ ಅದಕ್ಕೆ ಕೆಲವು ಗುರುತುಗಳನ್ನು ಕೊಟ್ಟಿದ್ದರು. ಆ ಗುರುತುಗಳಾಗೋವರೆಗೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನೋಡಬೇಕಾದ್ರೆ 92% ಎಲ್ಲ ಮುಗಿದಿದೆ. ಈಗ ನಡೀತಾ ಇರೋವಂಥ ವಿಚಾರಗಳು, ಕೊನೆಯ ಗಳಿಗೆಯ ವಿಚಾರಗಳು, ಕರ್ತನು ಬರುವವನಾಗಿದ್ದಾನೆ. ಅದರ ಅರ್ಥ ಏನಂದರೆ ನಾವು ಸಿದ್ಧರಾಗಬೇಕಂದ್ರೆ ಎಲ್ಲ ಬಿಟ್ಬಿಟ್ಟು, ಕೆಲಸ ಕಾರ್ಯ ಬಿಟ್ಬಿಟ್ಟು, ರಿಸೈನ್ ಮಾಡಿಬಿಟ್ಟು ಸುಮ್ಮನೆ ಯಾವಾಗಲೂ ಭಜನೆ ಮಾಡ್ಕೊಂಡು ದೇವರು ಕೂತ್ಕೊಂಡ್ಬಿಡ್ಬೇಕಂತ ಅರ್ಥನಾ? ಇಲ್ಲ. ಆ ರೀತಿಯಾದಂಥ ಜೀವಿತವನ್ನು ಯೇಸು ಸ್ವಾಮಿ ಯಾವತ್ತೂ ಹೇಳಲೇ ಇಲ್ಲ. ಲೋಕದಲ್ಲಿ ನಾವು ಜೀವಿಸುತ್ತಾ ನಮ್ಮ ಜೀವಿತವನ್ನು ಸಾಕ್ಷಿಯಾಗಿ ಜನರ ಮುಂದೆ ಜೀವಿಸ್ತಾ ಅದರಲ್ಲಿ ನಮ್ಮನ್ನು ಕಾಪಾಡಿಕೊಂಡು ನಮ್ಮ ಆತ್ಮರಕ್ಷಣೆಯನ್ನು ಮಾಡಿಕೊಂಡು ನಾವು ಸಿದ್ಧರಾಗಬೇಕು ಅನ್ನೋದೇ ಯೇಸು ಕ್ರಿಸ್ತನ ಬೋಧನೆ, ಸತ್ಯವೇದದ ಬೋಧನೆ. ಕಳೆದ 2 ಎಪಿಸೋಡ್ನಲ್ಲಿ ನಾನು ವಿಶೇಷವಾಗಿ ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪಗಳು ಎಂಬುದಾಗಿ ಮಾತಾಡಿದೆ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದು ನಾವು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದನ್ನು ಮಾಡಬಾರದು ಅನ್ನೋದನ್ನು ತಿಳ್ಕೊಂಡ್ರೆ ಯಾವುದು ಮಾಡಬೇಕೋ ಅದನ್ನೇ ಮಾಡ್ತಾಯಿರ್ತೀವಿ. ಆದರೆ ನಾವು ಮಾಡಬಾರ್ದನ್ನು ಮಾಡಿಕೊಂಡು ಮಾಡಬೇಕಾದ್ದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅದು ವರ್ಕೌಟ್ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಆ ರೀತಿಯಾದಂಥ ಒಂದು ಜೀವಿತವನ್ನು ಕ್ರೈಸ್ತರು ಜೀವಿಸ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ವಾಕ್ಯಗಳು, ನಾನು ಮಾತಾಡುವಂಥ ಮಾತುಗಳು ಯಾರು ಯೋಹಾನ 3:5 ಹೊಸದಾಗಿ ಹುಟ್ಟಿ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿರ್ತಾರೋ ಅವರಿಗೆ ಮರೆಯುವಂತೆ ಆತನ ನಂಬುವ ಎಲ್ಲರೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಂಥ ದೇವರ ಮಕ್ಕಳಾಗಿರುವಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಯಾರು ತಮ್ಮನ್ನು ತಾವು ಕ್ರೈಸ್ತರು ಅಂದ್ಕೊಂಡವ್ರಿಗೆ ಇದು ವಾಕ್ಯ ಅಲ್ಲ. ಕ್ರೈಸ್ತರು ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಯೇಸು ಸ್ವಾಮಿಯ ಶಿಷ್ಯರಾದಂಥವರು, ಯೇಸು ಸ್ವಾಮಿಯ ಮಕ್ಕಳಾದಂಥವರು, ದೇವರ ಮಕ್ಕಳಾಗಿ ಮಾರ್ಪಾಡಾದಂಥವರು, ರಕ್ಷಣೆ ಹೊಂದಿರುವಂಥವರು, ಅವರು 100% ಹೋಗ್ತಾರೆ ಪರಲೋಕಕ್ಕೆ ಅನ್ನೋದು ಸತ್ಯವೇದದ ಸಾರಾಂಶ. ಸೊ ಇವತ್ತು ಮೊನ್ನೆ ನೋಡಿದ್ವಿ ನಾವು, ಯಾವ ಪಾಪಗಳನ್ನು ಮಾಡಿದ್ರೆ ಕ್ಷಮಾಪಣೆ ಕೇಳಿದಾಗ ನಮಗೆ ಕ್ಷಮೆ ಸಿಗ್ತದೆ, ಯಾವ ಪಾಪಗಳಿಗೆ ಕ್ಷಮಾಪಣೆ ಇರೋದಿಲ್ಲ, ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ಅಂತ. ಆದರೆ ಇವತ್ತು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ವಿಷಯವನ್ನು ನಾವು ತಿಳ್ಕೊಳ್ಳೋರಿದ್ದೀವಿ. ಅದೇನಂತ ಹೇಳಿದ್ರೆ, ಈ ಪಾಪಗಳನ್ನು ಮಾಡುವಾಗ ನಿಮಗೆ ನರಕನೇ, ಅಗ್ನಿಕೊಂಡನೇ, ನರಕನೇ ಪ್ರತಿಫಲ. ಯಾರು ರಕ್ಷಿಸೋಕ್ಕೆ ಸಾಧ್ಯ ಇಲ್ಲ, ಯಾರು ರಕ್ಷಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೇ ಭಕ್ತರಾಗಿದ್ದರು, ಎಷ್ಟೇ ದೇವಜನರಾಗಿದ್ದರು, ಎಷ್ಟೇ ದಾನಗಳನ್ನು ಕೊಡ್ತಾಯಿದ್ರು, ಎಷ್ಟೇ ನೀವು ಭಕ್ತಿಯಿಂದ ಬದುಕ್ತಾಯಿದ್ರೂ ಸಹ ಈ ವಿಚಾರಗಳಲ್ಲಿ ನೋಡುವಾಗ, ಈಗ ಇವತ್ತು ನೋಡುವಂಥ ವಿಚಾರದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ಇಲ್ಲ ಅಂದರೆ ಕಾಂಗಯ ಕಾಮಿನಿ, ಕ್ಯಾಲಯ ಕ್ಯಾಬಿನಿ ಅಂದಂಗೆ ನಾವು ಕಷ್ಟಪಟ್ಟಿದ್ದೆಲ್ಲ ನಾವೇನೇನು ಮಾಡಿದ್ದೀವೋ ಎಲ್ಲ ನಾವು ಆಡಿರುವಂಥ ಹಾಡುಗಳಿರ್ಬೋದು, ನಮ್ಮ ಓದಿರುವಂಥ ವಾಕ್ಯ ಇರ್ಬೋದು,
ಮಾಡಿರುವಂಥ ಪ್ರವಚನ ಇರ್ಬೋದು, ಸಾಕ್ಷಿಗಳಿರ್ಬೋದು, ದೇವರ ಅದ್ಭುತ ಕಾರ್ಯಗಳು ಏನು ಕೆಲಸಕ್ಕೆ ಬರೋದಿಲ್ಲ. ಹಂಗಂತ ಸತ್ಯವೇದ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಸತ್ಯವೇದ ನನಗೆ ಹೇಳ್ತು, ನಾನು ಓದುವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮರಣಕರವಲ್ಲದ ಪಾಪ, ಒಂದು ಮರಣಕರವಾದಂಥ ಪಾಪ, ಇನ್ನೊಂದು ನಾಶನದ ಮಾರ್ಗದಲ್ಲಿ ತೆಗೆದುಕೊಳ್ಳುವಂಥ ಪಾಪ. ರಕ್ಷಣೆಯನ್ನು ನಮ್ಮಿಂದ ಕಸಿದುಕೊಳ್ಳುವಂಥದ್ದು, ರಕ್ಷಣೆಯನ್ನು ಕಳ್ಕೊಳ್ಳುವಂಥದ್ದು, ಕಳೆದು ಹೋಗುವಂಥ, ನಮ್ಮಿಂದ ರಕ್ಷಣೆ ಕಳೆದು ಹೋಗುವಂಥ ಯಾವ ರಕ್ಷಣೆ ನಮಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಕೊಟ್ಟಿದ್ದಾರೋ ಆ ರಕ್ಷಣೆಯನ್ನು ಸಹ ನಾವು ಕಳ್ಕೊಳ್ಳೋ ಮಾಡುವಂಥ ಒಂದು ಪಾಪ ಈ ಮೂರನೇ ರೀತಿಯ ಪಾಪ. ಇದ್ರ ಬಗ್ಗೆ ಭಾಳ ಎಚ್ಚರ ವಹಿಸಿರಬೇಕು. ಸೊ ಇದಕ್ಕೋಸ್ಕರ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಅದ್ಯಾವುದು ಅಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 10ನೇ ಅಧ್ಯಾಯ ಅದರ 26-27ನೇ ವಚನ ನಾನು ಓದ್ತೀನಿ, ಕೇಳಿಸ್ಕೊಳ್ರಿ ಒಂದು ಸಾರಿ. ಏನಂದರೆ, ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇದು ಯಾರ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ, ಆಲ್ರೆಡಿ ಸತ್ಯವನ್ನು ತಿಳ್ಕೊಂಡಿರೋರ ಬಗ್ಗೆ. ನಮಗೆ ಒಂದು ಗರ್ವ, ಬಿಲೀವರ್ಸ್ಗೆ, ನಾವು ಸತ್ಯ ತಿಳ್ಕೊಂಬಿಟ್ಟಿದ್ದೀವಿ, ನಾವು ವರಗಳನ್ನು ಹೊಂದ್ಬಿಟ್ಟಿದ್ದೀವಿ, ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ಬಿಡ್ತೀವಿ, ನಾವು ಹಾಡುಗಳನ್ನು ಹೇಳ್ಬಿಡ್ತೀವಿ, ನಾವು ಮಾತುಗಳನ್ನು ಮಾತಾಡ್ಬಿಡ್ತೀವಿ, ನಾವು ಪ್ರಸಂಗ ಮಾಡಿಬಿಡ್ತೀವಿ, ನಾವು ಟೀಚಿಂಗ್ ಮಾಡಿಬಿಡ್ತೀವಿ. ಆಗೋಯ್ತು, ನಮಗೂ ದೇವ್ರಿಗೆ ಇನ್ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಎಲ್ಲ ತೋರಿಸ್ತಾ ಇರ್ತೀವಿ. ಆದರೆ ಒಳಗಡೆ ನಾವು ದೇವರ ಮಕ್ಕಳಾಗಿ ಇರೋದಿಲ್ಲ, ನಿಜವಾದ ಶಿಷ್ಯರಾಗಿ ಇರೋದಿಲ್ಲ. ನಮ್ಮ ಮನಸ್ಸಿಗೆ ಏನು ಒಳ್ಳೇದು ಅನ್ನಿಸ್ತದೋ ಅದನ್ನು ಮಾಡ್ತಾಯಿರ್ತೀವಿ. ಅದರಲ್ಲಿ ನಾವು ಕೇಳೋದೂ ಇಲ್ಲ ದೇವ್ರನ್ನ, ದೇವರೇ ಇದು ನಿನಗಿಷ್ಟನಾ, ಇದು ನಿನ್ನ ಚಿತ್ತವಾ, ಇದು ನಾನು ಮಾಡಬೇಕಾ, ಇದು ಬೇಡವಾ ಅಂತ ಕೇಳೋದು ಇಲ್ಲ. ಕಣ್ಣಿಗೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ನಾನು ಅದನ್ನು ಮಾಡ್ತಾಯಿರ್ತೀನಿ. ನನ್ನ ಆಲೋಚನೆಗೆ ಅದು ಚೆನ್ನಾಗಿದೆ, ನಾನು ಮಾಡ್ತಾಯಿರ್ತೀನಿ. ಅದರಿಂದ ಕೊನೆಗೆ ಏಟು ತಿನ್ಕೊಂಡು ವಾಪಸ್ಸು ಹೋಗಬೇಕಾಗಿರೋದು ನರಕಕ್ಕೇನೆ. ಸೊ ವಿಶ್ವಾಸಿಗಳಾದಂಥ ನಾವು, ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞನೂ ಇಲ್ಲ. ನೀನು ಕೊಡೋ ಕಾಣಿಕೆ ಅದನ್ನು ನಿನ್ನ ಪಾಪನ ತೊಳೆಯೋದಿಲ್ಲ. ಜ್ಞಾಪಕ ಇಟ್ಕೊಳ್ರಿ, ಚರ್ಚಲ್ಲಿ ಕಾಣಿಕೆ ಕೊಟ್ಬಿಟ್ರೆ ನಿಮ್ಮ ಪಾಪ ಕ್ಲೀನ್ ಆಗಿಬಿಡ್ತದೆ. ಇಲ್ಲ, ತಪ್ಪು. ಪಾಪಕ್ಕೆ ಒಂದೇ ಒಂದು ಕ್ಷಮಾಪಣೆ, ಅದು ಯಾವುದು ಅಂತ ಹೇಳಿದ್ರೆ ಯೇಸು ಸ್ವಾಮಿಯ ರಕ್ತ. ಯೇಸು ಸ್ವಾಮಿ ಕ್ಷಮಿಸಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ದುಡ್ಡು, ನಿನ್ನ ಹಣ, ನೀನು ₹1,00,000 ಕೊಟ್ಟರು ಕ್ಷಮಾಪಣೆ ಅನ್ನೋದು ಇಲ್ಲ. ಪರಿಜ್ಞಾನವನ್ನು ಹೊಂದಿದ ಮೇಲೆ, ಯೇಸು ಸ್ವಾಮಿನ ನಂಬಿ ಸತ್ಯವನ್ನು ಅರ್ಥಕೊಂಡು ಅವ್ರದ್ದು ಎಲ್ಲ ನಮ್ಮ ಜೀವನದಲ್ಲಿ ಆತನ ಬಲವನ್ನು, ಆತನ ಶಕ್ತಿಯನ್ನು, ಆತನ ಪ್ರಭಾವವನ್ನು, ಆತನ ಅದ್ಭುತಗಳನ್ನು ಎಲ್ಲ ನಾವು ಅನುಭವಿಸಿ ಕೊನೆಗೆ ನಾವು ನಮ್ಮದೇ ಮಾರ್ಗದಲ್ಲಿ ನಡೀತಾ ಇದ್ದರೆ ಕೊನೆಗೆ ಒಂದಿನ ಏನಾಗ್ತದೆ, ಅಲ್ಲಿ ಓದಿದ್ವಲ್ಲ, ಎದುರು ನೋಡಬೇಕಾಗಿರೋದು ಏನನ್ನು, ಪರಲೋಕ, ರ್ಯಾಪ್ಚರು, ಆಮೇಲೆ ದೇವದೂತರು, ಆಮೇಲೆ ಪ್ಯಾರಡೈಸು, ಇವುಗಳ ಬಗ್ಗೆ ಯೋಚನೆ ಕೂಡ ಮಾಡೋಂಗಿಲ್ಲ ಅಂಥವ್ರು. ಅವರೇನಿದ್ರು ಅವ್ರು ತಿಳ್ಕೊಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರ್ತವೆ. ಸೊ
ದೇವರ ವಿರೋಧಿಗಳು. ನಾವು ಏನಾಗ್ಬಿಡ್ತೀವಿ, ಯಾವಾಗ ಸತ್ಯವನ್ನು ಅರಿತುಕೊಂಡು ಆಮೇಲೆ ಆ ಸತ್ಯದ ಪ್ರಕಾರ ನಡೆಯೋದಿಲ್ವೋ, ನಮಗೆ ಕಣ್ಣು ಕಾಣಿಸಿದ್ರ ಮೇಲೆ ಹೋಗ್ತಾ ಇರ್ತೀವೋ, ಹೆಂಗೆ ಪಾಸ್ಟ್ರೆ ನಾವೇನು ಮಾಡಿಬಿಡ್ತೀವಿ ಅಂಥದ್ದು ಅಂತ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆವೇಶದಲ್ಲಿ ದೇವರ ಹತ್ರ ಒಂದು ಮಾತ್ರ ನಾವು ಬಾಯಿ ಬಿಡಬಾರ್ದು. ಏನಂತ ಹೇಳಿದ್ರೆ, ಮಾಡಿದಂಥ ವಾಗ್ದಾನ ಮಾಡದೇ ಇದ್ದರೆ ಓಕೆ, ನಾವು ಮಾತಾಡುವಂಥ ಮಾತುಗಳನ್ನು ಭಾಳ ಎಚ್ಚರ ವಹಿಸಿ ದೇವ್ರ ಮುಂದೆ ಮಾತಾಡಿರಬೇಕು. ಒಂದು ವೇಳೆ ಮಾತಾಡಿದರೆ ಆ ಮಾತುಗಳನ್ನು ನಾವು ನಡೆಸಲೇಬೇಕು. ಫಾರ್ ಎಕ್ಸಾಂಪಲ್, ನಾನು ದೇವರಿಗೆ ಒಂದಿನ ನನ್ನ ಹತ್ರ ಸ್ಕೂಲ್ ಇತ್ತು, 35-40 ಜನ ಟೀಚರ್ಸ್ ಕೆಲಸ ಮಾಡ್ತಾಯಿದ್ರು, ಕಾರ್ ಇತ್ತು, ಬಂಗ್ಲಾ ಇತ್ತು, ಮನೆ ಇತ್ತು, ಮನೆ ಕಟ್ಟಿಸಿದ್ದೆ, ಎಲ್ಲ ಮಾಡಿದ್ದೆ ಚೆನ್ನಾಗಿ. ಡೈಲಿ ನಾನು ಸೇವೆ ಮಾಡ್ತಾಯಿದ್ದೆ, ಪಾರ್ಟ್ ಟೈಮ್ ಸೇವೆ ಮಾಡ್ತಾಯಿದ್ದೆ, ದುಡ್ಡನ್ನು ಹಂಚ್ತಾಯಿದ್ದೆ, ಕಾಣಿಕೆಗಳು ಕೊಡ್ತಾಯಿದ್ದೆ. ನನ್ನ ಮನೆಗೆ ಎಷ್ಟೋ ಜನ ಪಾಸ್ಟ್ಗಳು ಬರ್ತಾಯಿದ್ರು. ಆದರೆ ಯಾವತ್ತು ನಾನು ಎಲ್ಲನೂ ಬಿಡಬೇಕು ಅಂತ ತೀರ್ಮಾನ ಮಾಡಿ ಬಿಟ್ಟು ಬಂದ್ಬಿಟ್ಟೆ. ದೇವ್ರ ಸೇವೆ ಒಂದೇ ಅಂದ್ಬಿಟ್ಟು ಬಂದ್ಬಿಟ್ಟೆ. ಎಲ್ಲ ಮಾರಿಬಿಟ್ಟು ಬಂದು ದೇವ್ರ ಸೇವೆ ಮಾಡೋಣ ಅಂತ ತೀರ್ಮಾನ ಮಾಡಿ ದೇವ್ರ ಸೇವೆಯನ್ನು ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಯಾವುದೋ ಒಂದು ಆಶಾಪಾಶಕ್ಕೆ ಒಳಗಾಗಿ, ಕ್ಲಿಯರಾಗಿ ಕೇಳಿಸ್ಕೊಳ್ರಿ, ಆಶಾಪಾಶಕ್ಕೆ ಒಳಗಾಗಿ ಒಂದು ಬಿಸ್ನೆಸ್ ಮಾಡೋಣ. ಉದ್ದೇಶ ಒಳ್ಳೆಯದೇ, ಏನಂದರೆ ಅದರಲ್ಲಿ ಬಂದರೆ ದುಡ್ಡು ಯಾರ ಹತ್ರನೂ ಯಾರಿಗೂ ಕೈ ಚಾಚಿದಂಗೆ ಆ ದುಡ್ಡಲ್ಲಿ ಸೇವೆ ಮಾಡಿ ನಾನು ಸಹ ಅನೇಕರಿಗೆ ಸಹಾಯ ಮಾಡೋಣ. ಯಾರೋ ಸೇವಕರು ಹಿಂಗೆ ಮಾಡ್ತಾಯಿದ್ದಾರಲ್ಲ, ನಾನು ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಆದರೆ ದೇವ್ರ ಕರೆ ಅದು ಇರಲಿಲ್ಲ. ನಾನು ಕಮಿಟ್ ಆಗೋವಾಗ ದೇವ್ರ ಸೇವೆ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಹೇಳಿದ್ದೆ ನಾನು ಕಮಿಟ್ ಆಗೋವಾಗ. ಆದರೆ ಮತ್ತೆ ಕೈ ಇಟ್ಟೆ. 25-30 ಲಕ್ಷ ಲಾಸ್ ಆಯಿತು. ಸಾಲಗಾರನಾದೆ, ಎಲ್ಲ ಕಳ್ಕೊಂಡೆ. ಆಮೇಲೆ ಸುಮಾರು 1.5 ವರ್ಷ ನಾನು ದೇವರ ಹತ್ರ ಕ್ಷಮಾಪಣೆ ಕೇಳಿ, ದೇವರೇ ನಾನು ಮಾಡಿದ ತಪ್ಪು ನನಗೆ ಅರಿವಾಯ್ತು. ಆವಾಗ ಯೋಚನೆ ಮಾಡ್ತಾಯಿದ್ದೆ, ನಾವು ದೇವ್ರ ಸೇವಕರು ಕೈ ಇಟ್ಟರೆ ಎಲ್ಲ ಸಕ್ಸಸ್ ಆಗಬೇಕೆ, ಯಾಕೆ ಆಗ್ತಾಯಿಲ್ಲ? ಆಮೇಲೆ ನನಗೆ ಜ್ಞಾಪಕ ಮಾಡಿಸಿದ್ರು ದೇವರು. ಆಮೇಲೆ ಕ್ಷಮಾಪಣೆ ಕೇಳಿದ ಮೇಲೆ ಸುಮಾರು 1.5 ವರ್ಷ ನಾನು ದೇವರ ಪಾದದ ಬಳಿಯಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಮತ್ತೆ ಸೇವೆ ಪ್ರಾರಂಭ ಮಾಡಿದೆ ನಾನು. ಯಾಕೆ ಹೇಳ್ತಾಯಿದ್ದೆ ಅಂತ ಪ್ರಿಯರೇ, ನಾವು ದೇವ್ರು ಕೊಡುವಂಥ ಮಾತು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಆತ ನಮ್ಮನ್ನು ಕೇಳಲ್ಲ, ಆದರೆ ನಾವೇ ಆವೇಶದಲ್ಲಿ ಕೊಟ್ಬಿಡ್ತೀವಿ, ದೇವ್ರಿಗೆ ಮಾತಾಡಿಬಿಡ್ತೀವಿ. ನಿನ್ನ ಸೇವೆ ಮಾಡ್ತೀವಿ ದೇವರೇ ಅಂತ ಹೇಳ್ಬಿಟ್ಟು, ಆಮೇಲೆ ಮತ್ತೆ ಆಲೋಚನೆಗಳು, ಸ್ವಾರ್ಥ ಸಂತೋಷಕ್ಕೋಸ್ಕರವಾಗಿ, ನಮ್ಮ ಸಂತೋಷಕ್ಕೋಸ್ಕರವಾಗಿ ಅವನ್ನೆಲ್ಲ ಮರೆತು ಲೋಕ ರೀತಿಯಲ್ಲಿ ಹೊರಟೋಗ್ತೀವಲ್ಲ, ಅದು ದೇವರು ಸಹಿಸೋದಿಲ್ಲ. ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಪಾಠ ಕಲಿಸ್ತಾರೆ, ಮತ್ತೆ ವಾಪಸ್ ಬರಬೇಕು ನಾವು. ಆದರೆ ಕೆಲವು ಸಾರಿ ನಾವು ಎಷ್ಟು ದೂರ ಹೋಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗಲ್ಲ. ಕೆಲವು ವಿಚಾರಗಳಲ್ಲಿ ವಾಪಸ್ ಬರೋಕ್ಕಾಗಲ್ಲ. ನಾನೇನೋ ಬಿಸ್ನೆಸ್ ಕೈ ಹಾಕಿದ್ದೆ, ಬಿಸ್ನೆಸ್ ಹೋಯಿತು, ನೋ ಪ್ರಾಬ್ಲಮ್, ದುಡ್ಡು ಹೋಯಿತು, ನೋ ಪ್ರಾಬ್ಲಮ್. ಮತ್ತು ಆ ದುಡ್ಡು ಸಂಪಾದನೆ ನಾನು ದೇವರು ಬೇರೆ ರೀತಿಯಲ್ಲಿ ಕೊಟ್ಟು ನಾನು ನಡೆಸ್ಬೋದು, ಮತ್ತು ದೇವರು ನನ್ನನ್ನು ಕಾಪಾಡ್ಬೋದು. ನಾನು ಯಾರಿಗೂ ಮೋಸ ಮಾಡಲಿಲ್ಲ, ನಮ್ಮದೇ ಲಾಸ್ ಆಯಿತೆಲ್ಲ. ಆದರೆ ಕೆಲವು ಸಾರಿ ಜೀವಿತದ ವಿಷಯಗಳಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮನ್ನು ಜೀವನ ಎಲ್ಲ ನೋವು ತಿನ್ನಬೇಕು ಆ ರೀತಿ ಮಾಡಿಬಿಡ್ತದೆ. ಯಾಕೆ ನಾವು ಅವತ್ತು ತಪ್ಪು ಮಾಡಿದ್ವಿ? ಇವಾಗ ಹೇಳಿದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ಇರೋಲ್ಲ ಅವರು. ಕೆಲವರಿಗೆ ನೀವು ಇವಾಗ ಹೇಳ್ರಿ, ಇವಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಣ್ಣು ಕಾಣಿಸ್ತಾ ಇರ್ತದೆ. ಅವ್ರಿಗೆ ಹೇಳ್ತೀವಿ ನಾವು, ಇದು ತಪ್ಪಪ್ಪ, ಮಾಡಬೇಡ ಇದನ್ನು ಅಂತ ಹೇಳಿದ್ರೆ ಅವ್ರಿಗೇನು ಅನ್ನಿಸ್ತದೆ, ಇವ್ರು ಹೊಟ್ಟೆವರಿ, ಇವನಿಗೆ ನಾವೆಲ್ಲಿ ಚೆನ್ನಾಗಾಗ್ಬಿಡ್ತೀವಿ ಅಂತ ಹೊಟ್ಟೆವರಿ ಇವ್ರಿಗೆ. ನಮ್ಮನ್ನ ನೋಡಿದ್ರೆ ಹೊಟ್ಟೆವರಿ, ನಾವು ಚೆನ್ನಾಗಾಗೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಅಂದ್ಕೊಂಬಿಟ್ಟು ಹೇಳಿದ ಮತ್ತೆ ಅಂದ್ಬಿಟ್ಟು ಕೊನೆಗೆ ತಮಗೆ ಬೇಕಾಗಿದ್ದನ್ನೇ ತಾವು ಮಾಡ್ತಾರೆ, ಕೊನೆಗೆ ಹಳ್ಳಕ್ಕೆ ಬೀಳ್ತಾರೆ.
ಅವಾಗೂ ಇವರು ಯಾಕೆ ನಮ್ಗೆ ಹೇಳ್ಬೇಕಾಗಿತ್ತು? ಇಲ್ಲಾಂದರೆ ಇವ್ರು ಹೊಟ್ಟೆ ಗೀಚು ಪಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಿಂಗೆ ಆಗೋಗ್ಬಿಡ್ತಾ ಇದೆ. ಇವರು ನಮ್ಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿಬಿಟ್ಟಿದ್ದಾರೆ ಅಂತ ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ರು. ಯಾರೋ ಉಲ್ಟಾ ಪ್ರೇಯರ್ ಮಾಡ್ತಾರಂತೆ. ಅವ್ರು ಉಲ್ಟಾ ಪ್ರೇಯರ್ ಮಾಡಿದ್ರೆ ಮನೆ ನಾಶನ ಆಗೋಗ್ತದಂತೆ, ಕುಟುಂಬಗಳು ನಾಶನ ಆಗಿಬಿಡ್ತಾವಂತೆ, ವ್ಯಕ್ತಿಗಳು ಕಾಯಿಲೆ ಬಿದ್ದೋಗ್ತಾರಂತೆ. ಉಲ್ಟಾ ಪ್ರೇಯರು. ನಾನು ಹೇಳಿದೆ, ಅದನ್ನು ಕೇಳೋರು ಯಾರು? ಆ ಉಲ್ಟಾ ಪ್ರೇಯರ್ನ ಕೇಳೋರು ಯಾರು? ನಮ್ಮ ದೇವರಂತೂ ಕೇಳಲ್ವೇ? ನನ್ನ ಯೇಸು ಸ್ವಾಮಿ ಕೇಳಲ್ವೇ? ಅದನ್ನು ಸೈತಾನನೇ ಕೇಳಬೇಕಷ್ಟೇ. ಸೊ ಅವರು ಸೈತಾನನ ಕಡೆಯವ್ರಿಗೆ ಅಷ್ಟು ಇರಬೇಕಾದ್ರೆ ನೀವು ಅವ್ರನ್ನ ನೋಡಿ ಭಯ ಬೀಳೋ ಅವಶ್ಯಕತೆ ಇದೆಯಾ? ನಿನ್ನ ಹತ್ರ ಇರೋದು ಯಾರು? ನಿನ್ನಲ್ಲಿರೋನು ಲೋಕದಲ್ಲಿರೋನಿಗಿಂತ ಉನ್ನತನು. ಸೊ ನಿನ್ನ ದೇವ್ರನ್ನ ಹಿಡ್ಕೋ, ನೆಟ್ಟಿಗೆ ಪ್ರೇಯರ್ ಮಾಡು. ಆವಾಗ ಅವರು ಉಲ್ಟಾ ಮಾಡೋರು ರಿವರ್ಸ್ ಹೊಡಿತಾರೆ. ಏನೇನೋ ಕೇಳಿಸ್ಕೊತೀನಿ. ಒಂದೊಂದು ಸಾರಿ ಕೆಲವು ಮನೆಗಳಿಗೆ ಹೋದಾಗ, ಪ್ರೇಯರ್ಗೆ ಹೋದಾಗ ಅವ್ರು ಹೇಳೋ ರೀತಿಗಳಲ್ಲಿ, ಸ್ಪೆಷಲಿ ಈ ಪೆಂತಕೋಸ್ಟ್ಗಳು ಏನೇನೋ ಸ್ಟೋರಿಗಳಿರ್ತವೆ. ಅವರು ದೇವರಿಗಿಂತ ಜಾಸ್ತಿ ದೆವ್ವನ ನಂಬ್ತಾರೆ, ದೇವರಿಗಿಂತ ಜಾಸ್ತಿ ಸೈತಾನನ ನಂಬ್ತಾರೆ. ತಪ್ಪು. ನಿನ್ನಲ್ಲಿರೋನು ಲೋಕದಲ್ಲಿರೋನಿಗಿಂತ ಉನ್ನತನು. ಸೊ ಒಂದು ಸಾರಿ ಸತ್ಯ ತಿಳ್ಕೊಂಡು ಮತ್ತೇನಾದ್ರು ತಪ್ಪು ದಾರಿಯಲ್ಲಿ ನಡೆದ್ರೆ ಅಗ್ನಿಕುಂಡಕ್ಕೆ ಹೋಗೋದಂತೂ ಗ್ಯಾರಂಟಿ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಅದೇ ಇಬ್ರಿಯ ಪುಸ್ತಕದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ ಅದರ 4 ಮತ್ತು 5ನೇ ವಚನವನ್ನು ಓದ್ಕೊಳ್ಳೋಣ. ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರಗಳಲ್ಲಿ ಪಾಲುಗಾರನಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಒಂದು ಸಾರಿ ಆ ಜ್ಞಾನ ಸಿಕ್ಕಿದ ಮೇಲೆ ಅದನ್ನು ಅಲ್ಲಗಳಿದ್ರೆ ಏನಾಗ್ತದೆ ಅಂತ ನಾವು ನೋಡಿದ್ವಿ. ಸೊ 2 ವಾಕ್ಯಗಳು, ಇಬ್ರಿಯ 10 ಅದರ 26, 27 ಮತ್ತು ಇಬ್ರಿಯ 6ನೇ ಅಧ್ಯಾಯ 4 ಮತ್ತು 5, 6 ವಚನಗಳು. ಅದನ್ನು ಓದುವಾಗ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ, ವಿಶ್ವಾಸಿಗಳಿಗೆ ಇದು ಅವ್ರಿಗಲ್ಲ, ಲೋಕದಲ್ಲಿರೋರಿಗಲ್ಲ, ಅಥವಾ ಅರ್ಧ ಕ್ರೈಸ್ತರಿಗಲ್ಲ. ಮುಕ್ಕಾಲು ಕ್ರೈಸ್ತರು, ಕಾಲು ಕ್ರೈಸ್ತರು ಇದ್ದಾರೆ. ಅಂದರೆ ಬೈಬಲ್ನ ಇಷ್ಟು ಭಾಗ ಮಾತ್ರ ಅವರು ಒಪ್ತಾರೆ, ಇನ್ನು ಕೆಲವು ಭಾಗನ ಒಪ್ಪಲ್ಲ. ಅಂಥವರೆಲ್ಲ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ನಾನು ಹೇಳಿದ್ದೆ ಹೆಸರು. ಆದರೆ ಎಲ್ಲವನ್ನು ನಂಬಿ ನಾವು ರಕ್ಷಣೆ ಹೊಂದಿದಂಥವ್ರು ನಾವು ತಪ್ಪು ದಾರಿಯಲ್ಲಿ ನಡೆದರೆ 100% ನಾವು ನರಕಕ್ಕೆ ಹೋಗ್ತೀವಿ. ನಾವು ಎಷ್ಟೇ ಕಷ್ಟಪಟ್ಟಿದ್ರು, ಎಷ್ಟೇ ಪವಿತ್ರರಾಗಿ ಬಾಳೋದಕ್ಕೆ ಪ್ರಯತ್ನ ಮಾಡಿದರು, ಹೊರಗಡೆ ಲೋಕ ಎಲ್ಲ ನನ್ನನ್ನು ಹೊಗಳ್ತಾಯಿದ್ರು, ಇಂಥ ದೇವ ಭಕ್ತರು ನಾವು ನೋಡಿಲ್ಲಪ್ಪ ಅಂತ ಹೇಳ್ತಾಯಿದ್ರು. ನಾನು ಹೋಗೋದು ನರಕಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ದೇವರನ್ನು ಅಲ್ಲಗಳೆದಿದ್ದೇನೆ, ದೇವರ ವಾಕ್ಯವನ್ನು ಅಲ್ಲಗಳೆದಿದ್ದೇನೆ. ಮಾನಸಾಂತರ ಇಲ್ಲ, ನನಗೆ ಬರೋದಿಲ್ಲ, ಮಾನಸಾಂತರ ಬರೋದಿಲ್ಲ. ಯಾಕಂದರೆ ನನ್ನಲ್ಲಿರುವಂಥ ಗರ್ವ, ನನಗೆ ಸೇವೆ, ನಾನು 25 ವರ್ಷದಿಂದ ಕ್ರಿಶ್ಚಿಯನ್ನು ಬಿಲೀವರು, ಬೈಬಲ್ನ ಅರ್ದು ಕುಡಿದ್ಬಿಟ್ಟಿದ್ದೀನಿ. ಬೈಬಲ್ ವಾಕ್ಯನ ನಾನು ಓದ್ದಂಗೆ ಯಾರೂ ಓದಲ್ಲ, ನಾನು ಹಾಡು ಹೇಳ್ದಂಗೆ ಯಾರೂ ಹಾಡು ಹೇಳಲ್ಲ, ನಾನು ವಾಕ್ಯ ಹೇಳ್ದಂಗೆ ಯಾರೂ ವಾಕ್ಯ ಹೇಳಲ್ಲ, ನಾನು ಸಾಕ್ಷಿ ಹೇಳ್ದಂಗೆ ಯಾರೂ ಸಾಕ್ಷಿ ಹೇಳಲ್ಲ. ತಪ್ಪು. ಈ ಒಂದು ಭಾವನೆ ಬಂದ್ಬಿಡ್ತದೆ, ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟು ನಾನು ಪರಲೋಕಕ್ಕೆ ರಿಜಿಸ್ಟರ್ಡ್ ಸಿಕ್ಬಿಟ್ಟಿದೆ ನನಗೆ,
ನಿಮ್ಮ ಟ್ರೈನ್ ಬರಬೇಕು, ನಾನು ಹತ್ತಬೇಕು ಅಷ್ಟೇ ಅಂದ್ಕೊಂಡು ನಾನು ಇದ್ದು ಬಿಡ್ತೀನಿ. ಆದರೆ ನೋಡಿದ್ರೆ ಅಲ್ಲಿ ಹೆಸರೇ ಇರೋದಿಲ್ಲ. ಸೊ ಪ್ರಿಯವಾದಂಥವರೇ, ಮರಣಕರವಲ್ಲದ ಪಾಪಗಳನ್ನು ಇದ್ದಾವೆ, ಮರಣಕರವಾದ ಪಾಪಗಳಿದ್ದಾವೆ. ಮರಣಕರವಲ್ಲದ ಪಾಪಗಳಿಗೆ ಕ್ಷಮಾಪಣೆ ಕೇಳುವಾಗ ಕ್ಷಮಾಪಣೆ ಆಗ್ತದೆ. ಮರಣಕರವಾದ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮನ್ನು ನಿತ್ಯ ನರಕಕ್ಕೆ ಸೇರಿಸುವಂಥ ಪಾಪಗಳು ಸಹ ಇದ್ದಾವೆ. ಅದೇ ಕ್ರೈಸ್ತರಲ್ಲಿ ಇವ ಕಳ್ಳರಿಗಿಂತ ನಾವು ಕಳ್ತನ ಮಾಡ್ತೀವಿ, ನಾವು ಕಳ್ತನ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಕೆಟ್ಟ ಮಾತು ಮಾತಾಡಲ್ಲ. ಆದರೆ ಈ ವಿಷಯಗಳು ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಎಚ್ಚರವಾಗಿರ್ರಿ. ದೇವರು ನೀತಿವಂತನು, ನಂಬಿಗಸ್ತನು. ಆತನು ಯಾವ ಮೇಲೂ ಕೀಳುಗಳನ್ನು ನೋಡೋದಿಲ್ಲ. ಜೊತೆಗಿದ್ದಂಥ ಯೂದನ್ನು, ಅಷ್ಟು ದಿನ ಜೊತೆಗಿದ್ದಂಥ ಯೂದನ್ನು ಕೇರ್ ಮಾಡಲಿಲ್ಲ. ಯಾರನ್ನೂ ಕೇರ್ ಮಾಡಲ್ಲ. ನ್ಯಾಯನೇ, ತಪ್ಪು ತಪ್ಪೇ, ನೀತಿನೇ. ಆದಷ್ಟು ನೀತಿ ಮಾರ್ಗದಲ್ಲಿ ನಡೀರಿ. ದೇವರಿಗೆ ವಿಧೇಯರಾಗಿ ನಿಮ್ಮ ಜೀವಿತಗಳಲ್ಲಿ ದೇವರ ಕಾರ್ಯಗಳಿಗೆ ಪ್ರಥಮ ಪ್ರಾಮುಖ್ಯತೆ ಕೊಡ್ರಿ. ದೇವರನ್ನು ಅಲ್ಲಗಳೆಬೇಡ್ರಿ. ದೇವರು ಬಿಟ್ಟು ಬೇರೆ, ದೇವರು ಹೇಳಿದ್ದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ದೇವ್ರಿಗೆ ವಿರುದ್ಧವಾಗಿ ಹೋದಾಗನೇ ಸ್ವಂತ ಆಲೋಚನೆ, ಸ್ವಂತ ಸಂತೋಷ, ಸ್ವಂತ ವಿಷಯಗಳಲ್ಲಿ ಹೋದಾಗ ಆವಾಗಲೇ ನಾವು ಏಟು ತಿನ್ನೋದು. ಆ ರೀತಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ದೇವರ ಆತ್ಮನು ಸಹಾಯ ಮಾಡಲಿ. ಕೇಳ್ತಾ ಇರುವಂಥ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ದೇವರು ನಡೆಸಲಿ, ತನ್ನ ಆತ್ಮನಿಂದ ಬಲದಿಂದ ಕಾಪಾಡಲಿ. ಯೇಸು ನಾಮದಲ್ಲಿ ನಿಮ್ಮನ್ನೆಲ್ಲ ನಾನು ವಂದಿಸ್ತೇನೆ. ಜ್ಞಾನದ ಮೇಲೆ, ದೇವರ ವಾಕ್ಯದ ಮೇಲೆ ಅಭಿಕಾರ. ಬೈಬಲ್ ಓದಿರಿ. ಬೈಬಲ್ ಓದಿದ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ. ಬೈಬಲ್ ಬಿಟ್ಟು ಬೇರೆ ಏನನ್ನ ಓದಿದ್ರೇ ತೊಂದರೆ ಆಗೋದು. ರೀಡ್ ಬೈಬಲ್. ಎಷ್ಟಾದರೆ ಅಷ್ಟು ಬೈಬಲ್ನ ಓದಿರಿ. ಡೈಲಿ ಒಂದು ಚಾಪ್ಟರ್ ಓದಿರಿ, ಸ್ಟಡಿ ಮಾಡಿರಿ. ಏನು ಹೇಳ್ತಾಯಿದೆ ಅಂತ ನೋಡಿರಿ, ನನ್ನ ಹತ್ರ ಏನು ಮಾತಾಡ್ತಾಯಿದೆ ಅಂತ ನೋಡಿರಿ. ಆವಾಗ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ, ದೇವರು ನಡೆಸ್ತಾನೆ. ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ನಿಮಗೆಲ್ಲರಿಗೂ ಯೇಸು ನಾಮದಲ್ಲಿ ವಂದಿಸ್ತೇನೆ. ಆಮೇನ್.